ಅಯ್ಯೋ ಮಗನೇ, ಇವತ್ತು ನನಗೆ ಬೇಜಾನ್ ಕೆಲಸ ಐತಿ ಕಣ ಮಗ. ಏನು ಮಾಡ್ತೀಯ, ಬಿಸಿ ಬಿಸಿ ಬಿಸಿ. ನಿನ್ನ ಕರ್ಕೊಂಡು ಓಡಾಡ್ಸೋಷ್ಟು ನನಗೆ ಟೈಮ್ ಇಲ್ಲ ಕಣೋ. ಜಾಸ್ತಿ ಅಂದರೆ ಜಾಸ್ತಿ ಕೆಲಸ ಐತೆ ನೋಡು. ಒಂದು ಕೆಲಸ ಮಾಡು, ನೀನು ಅಮ್ಮನ ಜೊತೆ ಹೋಗಿ ಆಟ ಆಡ್ಕೊ ಹೋಗು. ನಾನು ಅಷ್ಟೊಳಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬರ್ತೀನಿ. ಆಮೇಲೆ ನಿನ್ನ ಜೊತೆ ಬೇಕಾದ್ರೆ ಆಟ ಆಡ್ತೀನಿ. ಇಲ್ಲ ಇಲ್ಲ ನಾನು ಈಗಲೇ ಆಟ ಆಡ್ಬೇಕಷ್ಟೇ. ನೀವಿಬ್ರು ನನ್ನನ್ನು ಕರ್ಕೊಂಡು ಹೋಗಿಲ್ಲ, ಏನು ಮಾಡಕ್ಕಿಲ್ಲ. ನಂಗೆ ಬೇಜಾರಾಯ್ತದೆ ಕಣಪ್ಪ. ನಾನು ಕರ್ಕೊಂಡು ಹೋದ್ರೆ ಇವಾಗ ನಾನು ಕರ್ಕೊಂಡು ಹೋಗ್ಲೇಬೇಕು. ನೀನು ಇಲ್ಲ ಅಂತ ಹೇಳಿದ್ರೆ ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇ. ಬೇಜಾರಾಯ್ತದೆ ಕಣಪ್ಪ. ಅಜ್ಜಿ ಮನು ಕರ್ಕೊಂಡು ಹೋಗ್ಬಿಡ್ರಿ. ನನ್ನ ಅಜ್ಜಿ ಮನೆಗೆ ಹೋಯ್ತೀನಿ. ನಾನು ಇಲ್ಲಿ ಇರಕ್ಕಿಲ್ಲ. ನಾನಂತ ನನವೆ ಅಜ್ಜಿ ಮನು ಕಳಿಸ್ರಪ್ಪ. ನಾನು ಇಲ್ಲಿ ಇರಲ್ಲ. ನಾನು ಊರಕ್ಕೆ ಹೋಗ್ಬಿಟ್ಟು ಬಡ್ಡಿ ವಸೂಲಿ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಅಷ್ಟ್ರಾಗೆ ಹೊಲ್ತಾಗ ಹೋಗ್ಬಿಟ್ಟು ಅದೇನೋ ಕ್ಯಾಮೆ ಐತಿನ ನೋಡ್ಕೊಬಿಟ್ಟು ಬಾ. ಅಮ್ಮ, ಅದಕ್ಕೆ ನೀವು ಹೊಂಟಿದ್ದೆ. ಇವ್ ನೋಡಿ ಬೋಲಾಟ ಮಾಡ್ತಾನೆ ಕಣಮ್ಮ. ಅಮ್ಮ, ಅದು ಗೌರಿಗೂ ಹೊಸಿ ಕೆಲಸ ಐತಿ. ಅವಳು ಕೆಲಸ ಐತಿ ಅಂತ ಕೆಲಸ ಮಾಡ್ತಾವಳೆ. ಇವ್ ನನ್ನ ಜೊತೆ ಕರ್ಕೊಂಡು ಹೋಗಕ್ಕೆ ಆಗಿಲ್ಲ ಕಣಮ್ಮ. ಶಾನೇ ಕೆಲಸ. ನನಗದು ತಲೆ ನೋವು ಸುಮ್ಮನೆ. ಅದಕ್ಕೆ ಇವನ್ನ ನೀನೇನು ಹೊಸಿ ಕರ್ಕೊಂಡು ಹೋಗಮ್ಮ. ಆಮೇಕಿಂದ ನಾನು ಬಂದು ನೋಡ್ಕೊತೀನಿ ಇವನ್ನ. ಈ ಮುದೇವಿನ ಅಲ್ಲ, ಇವನು ಸುಮ್ಕೆ ಬೋಲ್ ತರಲೆ ಮಾಡ್ತಾನೆ. ಇವನು ಕರ್ಕೊಂಡೋದ್ರೆ ಎಲ್ಲೂ ನನಗೆ ನೆಮ್ಮದಿನೇ ಇರಕ್ಕಿಲ್ಲ. ಏ ಪಾಪ, ಅಂತ ದಿನವ ಮಾಡ್ತಾನ ಅವನು. ಪಾಪ ಅವನ ಮಕ್ಕ ನೋಡು. ಅವ್ನ ಮಕ್ಕ ನೋಡಿದ್ರೆ ನಿನಗೆ ಏನಾದ್ರೂ ಕೆಟ್ಟನು ಅಂತ ಅನಿಸ್ತದ, ಇಲ್ಲ ತಂದಿಕ್ತಾನೆ ಅಂತ ಅನಿಸ್ತದ, ಇಲ್ಲ ಏನ್ ಮಾಡ್ತಾನೆ. ಚಿಕ್ಕ ಮಗ ಕರ್ಕೊಂಡ್ಬಿಟ್ಟು ಏನ್ ದೊಡ್ಡ ಮಗನ, ಅಯ್ಯೋ ಬ್ಯಾಡ ಬಿಡಪ್ಪ ದೊಡ್ಡ ಮಗ ಸುಮ್ಮನೆ ಅಂತ ಹೇಳೋನಕ್ಕೆ. ಚಿಕ್ಕ ಮಗ, ನಿಂಗೆ ಏನಾಯ್ತದೆ, ಕರ್ಕೊ ಬಾ. ನನಗೂ ಶಾನೆ ಕೆಲಸ ಐತೆ ಕಣಮ್ಮ. ತಂಗಿ ನೋಡಿದ್ರೆ ಮನೆ ಕಂಡವಳು ಹೋಗಿ. ಏನ್ ಮಾಡಕ್ಕಾಯ್ತದೆ. ಸರಿ ಹೇಳು, ಒಂದ್ ಅರ್ಧ ಗಂಟೆ ಕರ್ಕೊಂಡು ಹೋಯ್ತೀನಿ. ಆಮೇಕಿಂದ ಸರ್ನ ಬಂದ್ಬಿಟ್ಟು ಅಪ್ಪನ್ ಕರ್ಕೊಂಡೋಗಿ ನೀನೇನಿಯ. ನನ್ನ ಕೈಲಿ ಇವನಂತೂ ನೋಡ್ಕೊಳಕ್ ಆಗಕ್ಕಿಲ್ಲ ಕಣ್ಮಗ. ಬೋಲ್ತಿ ಈಟೆ ಮಾಡ್ಕೊತಾನೆ ಇವನಂತೂ. ಅದ್ ಕೊಡ್ಸು ಇದ್ ಕೊಡ್ಸು, ಬರೀ ತಿನ್ನದ್ ಕೊಡ್ಸು ಅಂತ ತಲೆ ತಿಂತಿರ್ತಾನೆ. ಸರಿ ಆಯ್ತು, ನಾನು ನೋಡ್ಕೊತೀನಿ. ಸರಿನಾ? ಸರಿ ಹೇಳು. ಬಾ ಹೋಗನ್ ಬಾ. ಈಚೆ ಕಡೆ ಹೋಯ್ತಾ ಇದೀನಿ, ಓಡಾಡ್ಕೊಂಡ್ಬಿಟ್ಟು ಬರನಿ. ಏನಾರ ತೀಟೆ ಗಿಟೆ ಮಾಡಿ ತಿನ್ನದ್ ಕೊಡ್ಸು, ಅದ್ ಮಾಡು ಇದ್ ಮಾಡು ಅಂತಂದು ಅಲ್ಲೇ ಗಾಳಿ ಬಿಡಿಸ್ಬಿಡ್ತೀನಿ. ನಡಿ. ಎಲ್ಲಪ್ಪ ಈಕಿತ ಕಾಸು ಇಸ್ಕತ್ತು 1 ತಿಂಗಳಿಗೆ ಏನಿಯ ಕೊಟ್ಬಿಡ್ತೀನಿ ಅಂತ ಹೇಳಿದಲ್ಲ. ಕಾಸು ಕೊಡೋದ್ ಬೇಡವ ನೀನಂತಂದ್ರೆ. ನಿಮ್ಗಂತೂ ಬಿಟ್ಟಿ ಜನಗಳು ಕೊಟ್ಟು ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತೆ ಕಣಪ್ಪ. ಏನ್ ವಾಪಸ್ ಕೊಡಂಗಿಲ್ಲ ಇರಲಿಲ್ಲ. ನಿನ್ ಮಕ ಮುಚ್ಚ. ಅದ್ ಯಾವಾಗ ಕೊಡ್ತಿರೋ ಏನೋ ನಾಕಾಣೆ. ತಂಗಿ ಮದ್ವೆ, ಅಣ್ಣನ ಮದ್ವೆ, ಆ ಮದ್ವೆ ಈ ಮದ್ವೆ ಅಂತ ಬರೀ ಸಾಲ ಎತ್ಕೊಂಡು ಹೋಗೋದೇನಿ ಆಯ್ತು. ವಾಪಸ್ ಏನಾರ ಸಾಲ ನಿಮ್ ಜನ್ಮಕ್ಕೆ ಎಂದ ಒಂದಿನ ವಾಪಸ್ ಕೊಟ್ಟಿದೆ. ಬಡ್ಡಿ ಕಟ್ತೀನಿ ಅಂತ ನಮ್ಮನ್ನ ಸಾಯಿಸ್ತಿದ್ದೀರಾ ಸುಮ್ಕೆನೇನಿಯ. ಅಯ್ಯೋ ಬಂಗಾರಮ್ಮನವ್ರೆ, ನಾನು ನಿಮ್ಮ ಒಳಿಯಂಗೆ ಹೇಳಿ ಕಳ್ಸಿದ್ನಲ್ಲ. ನಿಮ್ಮ ಒಳಿಯಂಗೆ ಹೇಳಿದ್ದೆ, ಮುಂದಿನ ವಾರ ಇಂಥ ಟೈಮಾಗಿ ಬಂದ್ಬಿಟ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಆಯ್ತು ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ರು. ಯಾಕೆ ನಿಮ್ಮ ಹತ್ರ ಹೇಳ್ದಿಲ್ವಾ? ಏನು ರನ್ನಿಂಗ್ ಮಾಡೈತೆ? ಬಂದಿಲ್ಲ ಅಂಕಲ್ ಮನೆಗೆ. ಚೈ ಹುಡ್ಗ ಸುಮ್ಕೆ ಬರ್ಲಾ ಇಲ್ಲಿ. ಇವ್ರಪ್ಪ ಏನೇನು ಹೇಳ್ಕೊಬಿಟ್ಟು ಬರ್ತಾನೆ. ಈ ಚಿಕ್ಕ ಹುಡ್ಗ ಅಂತ ಹೇಳ್ಬಿಟ್ಟು ಕರ್ಕೊಬಿಟ್ಟು ಬಂದ್ರೆ ನಡಿಲ್ಲ ಸುಮ್ಕೆಣಿಯ. ಅಜ್ಜಿ ನೀನೇ ರಾತ್ರಿ ಅತ್ತೆ ತಗ ಮಾತಾಡ್ತಾ ಇದ್ದೆ. ಓಡೋಗ್ಬಿಟ್ಟವನೆ ಅಂತ ಹೇಳ್ಬಿಟ್ಟು ರನ್ನಿಂಗ್ ಮಾಡ್ಬಿಟ್ಟವನೆ ಅಂತ ಅಲ್ವೇನಜ್ಜಿ? ಇವಾಗ ಬಾಯಿ ಮುಚ್ಕೊಂಡು ಸುಮ್ಕೆಣಿಯ ಬಂದ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ನಿನ್ಗೆ. ನನ್ನ ಮಾನ ಮರವದಿ ಕಳಿಯಕ್ಕೆ ಅಂತ ನೀ ಉಟ್ಬಿಟ್ಟಿದ್ದೀನಿ. ನಿನ್ನಂತನೂ ಬಾರ್ಲಾ ಸುಮ್ಕೆನೆ. ನೋಡು, ನನ್ನ ವಸ್ತು ಬಡ್ಡಿ ಎಲ್ಲನೂ ನಾಳೆ ಕೊಟ್ಬಿಡ್ಬೇಕು ಅಷ್ಟೇ. ಇದೇನಿದೆ ಹುಡುಗ ಏನೇನೋ ಹೇಳ್ತಾನಲ್ಲ, ಓಡೋಗಿದ್ದ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು. ಇವ್ರ ಮನೆ ವಿಷಯ ನಮ್ಗೇನು ಅರ್ಥನೇ ಆಗಲ್ಲ. ಏನ್ ಮಗರ ಮರೇ ಬಡ್ಡಿ ವಸೂಲಿಗೆ ಬಂದ್ರೆ? ಓ ಪಟೇಲಪ್ಪನರೇ, ಅದೇ ನಿನಗೆ ಕೆಲಸ ಆಗೈತೆ. ನಾವೇನ್ ಮಾಡೋಣ, ಕೊಡ್ತಾ ಇರ್ತೀವಿ, ಇಸ್ಕೊತಾ ಇದ್ವಿ, ಇಸ್ಕೋಬೇಕಲ್ಲ ಈಗ. ಅದಕ್ಕೆ ಬೋರಿ, ಅದಕ್ಕೆ ಆಮೇಲೆ ನೀ ಆಗೋಗ್ಬಿಟ್ಟೈತೆ. ಎಲ್ಲ ಈಗ ಊರ್ತಾಗ ಒಂದೊಂದ್ ಕಡೆಯಿಂದಾನು ಕೇಳ್ಕೊಂಡ್ಬಿಟ್ಟು ಬರ್ತಾ ಇದೀನಿ. ಇಸ್ಕೊಳ್ಳೋವಾಗಿರ ಇದು ಇರಕ್ಕಿಲ್ಲ ಬಿಡಿ. ಅದಕ್ಕೆ ಇವಾಗ ನಾನು ಬಡ್ಡಿ ಗಿಡ್ಡಿ ಕೊಡೋದು ಬಿಡೋದು ಎಲ್ಲ ಬಿಟ್ಟಿದ್ದೀನಿ. ಯಾವ ಬಡ್ಡಿಗೂ ಕೊಡಕ್ಕಿಲ್ಲ, ಏನು ಕೊಡಕ್ಕಿಲ್ಲ. ಸುಮ್ಮನೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನುವೇ ಸುಮ್ಕೆ ಆಗೋಗ್ಬಿಟ್ಟಿದ್ದೀನಿ. ಸವಾಸನೇನಿಯ ಬ್ಯಾಡ ಅಂತ ಹೇಳ್ಬಿಟ್ಟು. ಯಾರು ಕೊಟ್ಟರು ಅದನ್ನು ಯಾರು ವಸೂಲಿ ಮಾಡ್ತಾರೋ, ನನಗೂ ವಯಸ್ಸಾಯ್ತಾ. ಯಾರು ಮಂತಕ್ಕೆ ತಂದು ಕೊಡಕ್ಕಿಲ್ಲ ಕಾಸನ್ನ. ಅದಕ್ಕೆ ನಾನು ಸುಮ್ಮನೆ ಆಗೋಗ್ಬಿಟ್ಟಿದ್ದೀನಿ. ನಿಮ್ಮ ಮಗನ ಕಳಿಸ್ಬೋದಲ್ವೇ ಬಡ್ಡಿ ವ್ಯವಹಾರಕ್ಕೆ? ಅಯ್ಯೋ, ಅವ್ನಿಗೆ ತಲೆನೋವು ಬೇಡ, ಅವನು ಬರಕ್ಕಿಲ್ಲ ಹೋಗಕ್ಕಿಲ್ಲ ಅಂತಾನೆ. ಅವ್ನಿಗೇನು ವ್ಯವಹಾರ ಸರಿಯಾಗಿ ಗೊತ್ತಿಲ್ಲ. ಇಲ್ಲೆಲ್ಲ ಈ ಊರಾಗ ಯಾರು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನೇ ಬರ್ತೀನಿ, ನಾನೇ ಹೋಯ್ತೀನಿ. ಏನ್ ಮಾಡಕೈತೆ ಬಿಡಿ. ಮನೆಗೆ ನಾನು ಇದ್ದೀನಲ್ಲ, ಇನ್ನು ಗಟ್ಟಿಗಿತ್ತಿ ಸಂದಕ್ಕೆ ಇವನಲ್ಲ. ಅಲ್ಲ ಬಂಗಾರಮ್ಮರೇ, ಕೇಳ್ದಿದ್ದಂಗೆ ಮದುವೆ ಮಾಡಿ ಮುಗಿಸ್ಬಿಟ್ಟಿದ್ರಲ್ಲ. ಏನಾರ ಹೇಳಿದ್ರೆ ನನ್ನ ಮಗನಿಗೆ ಕೂಡ ಮಾಡ್ಕೊಳ್ಳಿ ಅಂತ ನಾನು ಅನ್ಕೋತಾ ಇದ್ದೆ. ಅಯ್ಯೋ ಹೌದೇ, ನೋಡ್ಬಿಟ್ಟಲ್ಲಪ್ಪ, ನಮ್ಗೇನು ಅಷ್ಟೊಂದು ಗೊತ್ತಾಗ್ಲಿಲ್ಲ. ಏನ್ ಮಾಡಕೈತದೆ. ಆದ್ರೂ ಸಿಂಗಾಪುರದ ಅಳಿಯ ಅಂತ ನಾನು ಕೊಟ್ಟು ಮಾಡ್ಬಿಟ್ಟೆ ಮದ್ವೆಯ. ಹೌದು, ಹೆಂಗವ್ರೆ ಅಳಿಯ ಮಗಳು ಎಲ್ಲ ಸಂದಕವ್ರ? ಏನ್ ಮಾಡ್ತಾ ಇದ್ರು? ಮನೇಲಿಲ್ಲ ಅಂಕಲ್, ಅವರು ಮನೆ ಬಿಟ್ಬಿಟ್ಟು ರನ್ ಮಾಡ್ಬಿಟ್ಟಿದ್ದಾರೆ, ಓಡೋಗ್ಬಿಟ್ಟಿದ್ದಾರೆ ಅವರು. ಏನು ಹೇಳ್ತಾ ಇದ್ಯಾ? ಸುಮ್ಕಿರೋ ಅಂಕಲ್. ಅವರು ಮನೆ ಬಿಟ್ಬಿಟ್ಟು ಓಡೋಗಿದ್ದಾರೆ. 2 ಡೇಸ್ ಆಯ್ತು. ಅಜ್ಜಿನೂ ಅತ್ತೆ ಮಾತಾಡ್ತಾ ಇದ್ರು. ಇವನು ನನ್ನ ಮೊಮ್ಮಗ ಒಟ್ಟು ತರ್ಲೆ. ಇವನು ಬೋಲು ಸುಳ್ಳು ಹೇಳ್ತಾನೆ ಸುಮ್ಕೆನೆನಿಯ. ನಿಜ ಹೇಳ್ತಾ ಇದ್ದೀನಿ. ಓಡಿ ಹೋಗ್ಬಿಟ್ಟವ್ರೆ, ರನ್ನಿಂಗ್ ಮಾಡಿದ್ರಂತೆ ಮನೆಯಿಂದ. ಇದೇನು ಬಂಗಾರಮ್ರೆ,
ರನ್ನಿಂಗ್ ಮಾಡ್ಬಿಟ್ಟಂದ್ರೆ ಹುಡುಗಿ ನನ್ನ ಬಿಟ್ಬಿಟ್ಟು ಹೊಂಟೋಗ್ಬಿಟ್ನ ಏನು. ಈ ಪ್ಯಾಟೆ ಸಿಟಿನವ್ರನ್ನ ನಂಬಕ್ಕಾಗಿಲ್ಲ. ಯಾವಾಗ ಹೆಂಗ್ ಓಡಂತಾರೋ, ಯಾವಾಗ ಹೆಂಗ್ ಓಡ್ ಬರ್ತಾರೋ ಏನು ಗೊತ್ತಾಗಕ್ಕಿಲ್ಲ. ಹುಷಾರಾಗಿರ್ಬೇಕು. ದೂರ ಬರೋ ಸಂಬಂಧ ಅಂತ ಹೇಳಿದ್ಮೇಲೆ ವಿಚಾರ ಮಾಡಿರ್ಬೇಕು. ಅಲ್ಲ, ನೀವು ಒಳಿನ ಬಗ್ಗೆ ಮುಚ್ಚಿಕತಾ ಇದ್ರೆ ಬಿಡ್ತಿರೋ ನನಗೆ ಗೊತ್ತಿಲ್ಲ. ಈ ಮಗ ಹೇಳ್ರ ನಿಜ ಆಗಿದ್ರೆ ಯಾವ್ಯಾವಕ್ಕೂ ಹುಷಾರಾಗಿರ್ಬೇಕು. ನಮ್ಮ ಹೆಣ್ಮಕ್ಳನ್ನ ಕೊಟ್ಟು ಮಾಡ್ಬೇಕಾದ್ರೆ 100 1000 ಯೋಚನೆ ಮಾಡ್ಬಿಟ್ಟು ಕೊಟ್ಟು ಮಾಡಬೇಕು. ಏನೋ ಕಣಪ್ಪ. ಅಯ್ಯೋ, ನನ್ನ ಅಳಿಯ ಬಾಳ ಒಳ್ಳೆಯವನು. ಮನೆಗೆ ಅವನೇ ಸುಮ್ಕೆನೆ ಸುಳ್ಳು ಹೇಳ್ತಾವನಿ. ಅಜ್ಜಿ, ಯಾಕೆ ಸುಳ್ಳು ಹೇಳ್ತೀಯ ನೀನು? ಎಲ್ಲೈತೆ? ಸುಮ್ಕೆ ಇರು, ಎಲ್ಲೂ ಇಲ್ಲ ಅಂಕಲ್. ಲೋಬಿಹಾನು, ನೀ ಸುಮ್ಕಿತ್ಯಾ ಇಲ್ವಾ ಹೇಳು. ಸರಿ ಬಿಡಿ, ಆಯ್ತು, ನಾನು ಹೊರಡ್ತೀನಿ. ಏಯ್, ಊರಾಗೆಲ್ಲ ನನ್ನ ಮಾನ ಮರ್ಯಾದೆ ಕಳಿತಾ ಇದೆಯಾ? ಬಾಯಿ ಮುಚ್ಕೊಂಡಿರಕ್ಕೆ ಏನಿಲ್ಲ ನಿಂಗೆ? ಅವರೆಲ್ಲ ನಿನ್ನ ಕೇಳ್ತಾವ್ರಾ? ಅವನ ಒಡಗವನ ಅಂತ ಹೇಳ್ಬಿಟ್ಟು ನಿನಗೆ ರಾತ್ರಿ ನಮ್ಮ ರೂಮ್ ಹತ್ರ ಮನಗಿಸ್ಕೊಂಡಿದ್ದೆ ತಪ್ಪಾಯ್ತು. ಎಲ್ಲ ಕತ್ ಕೇಳಿಸ್ಕೊಂಡೆಲ್ಲ ಊರು ತುಂಬ ಹೇಳ್ಕೊಂಡ್ಬಿಟ್ಟು ಬರ್ತೀಯ ನೀನು. ಅಜ್ಜಿ, ಸುಳ್ಳು ಹೇಳಿದ್ರೆ ಕಣ್ಣು ಹೋಯ್ತವಂತೆ. ಅದಕ್ಕೆ ಸುಳ್ಳು ಹೇಳ್ಬಾರ್ದು. ಹೋಗಿ 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 ನಿನ್ನನ್ನು ಕರ್ಕೊಂಡು ಬಂದಲ್ಲ, ನನಗೆ ಬುದ್ಧಿ ಇಲ್ಲ ಬಿಡು. ನಾನು ಏನಾರ ಚಪ್ಪಲಿ ತಕೊಂಡು ಹೊಡ್ಕೋಬೇಕು. ಅಜ್ಜಿ ತಗೊಳ್ಳಿ, ನನ್ನ ಚಪ್ಪಲಿ ಇಲ್ಲ, ಶೂ ಇದೆ. ಅತ್ತಿ ಆಯ್ತು ವಿಹಾ, ನಿಂಗೆ ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ ನಿನ್ಗೆ. ಯಾಕಜ್ಜಿ, ನೀನೇ ತಾನೇ ಕೇಳಿದ್ದು? ಈಗ ನನಗೆ ಸಿಟ್ಟು ಬರ್ಸ್ಬೇಡ, ಸುಮ್ಮನೆ ನಡಿ. ಇನ್ನು ಬೇಜಾನ್ ಕೆಲಸ ಐತೆ, ಸುಮ್ಮನೆ ಬಾಯಿ ಮುಚ್ಕೊಂಡು ನಡಿ. ಏನ್ ಬಂಗಾರಮ್ಮನವರೇ, ನಿಮ್ಮ ಒಳಿಯ ಊರ್ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟವನಂತೆ, ಓಡಂಟೋಗ್ಬಿಟ್ಟವನಂತೆ ನಿನ್ನ ಮಗಳನ್ನ ಬಿಟ್ಬಿಟ್ಟು. ನಿಜನೇ? ಯಾರು ಹೇಳಿದ್ ನಿಂಗೆ? ಯಾ ಮುಟ್ಟಾಳ ನನ್ನ ಮಗ ಹೇಳಿದ್ ಹಿಂಗೆ ಬಿಟ್ಟೋಗ್ಬಿಟ್ಟವನ ನಳಿಯ ಅಂತ ಹೇಳ್ಬಿಟ್ಟು? ಹಂಗಲ್ಲ ಬಂಗಾರಮ್ಮರೇ, ಊರು ತುಂಬ ಮಾತಾಡ್ತಾವ್ರಿ. ಬಂಗಾರಮ್ಮ ನಳಿಯ ಓಡಂಟೋಗ್ಬಿಟ್ಟವನಂತೆ, ಬಿಟ್ಬಿಟ್ಟು ತಿಂಗ್ಳಿಗೆ ನೀ ಅಂತ ಹೇಳ್ಬಿಟ್ಟು ಊರು ತುಂಬ ಅದನ್ನೇ ಮಾತಾಡ್ಕೊತಾವ್ರೆ. ಅದಕ್ಕೆ ಕೇಳ್ದೆ ಅಷ್ಟೇ. ಸಿಂಗಾಪುರ್ ಒಳಿಯ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಾನೇನು ನಂಬಲಿಲ್ಲ ಬಿಟ್ಟೋಗಿರೋದು. ಆದ್ರೆ ಸುಮ್ಮನೆ ನಿಮ್ಮನ್ನು ಕೇಳೋಣ ಅಂತ ಕೇಳ್ದೆ, ನಿಜವೋ ಸುಳ್ಳು ಅಂತ. ಅಯ್ಯೋ, ಚಿಚ್ಚೆ ಆ ಥರ ಏನಿಲ್ಲಪ್ಪ. ಅಜ್ಜಿ ಅಜ್ಜಿ, ಈ ಸಲ ಅಂಕಲ್ ಓಡೋದೈತಲ್ಲ ಮನೆಯಿಂದ, ಅದನ್ನ ನಾನು ಹೇಳಿಲ್ಲ ಅಜ್ಜಿ, ಈ ಅಜ್ಜಿನೇ ಹೇಳಿದ್ದು. ಇವಾಗ ಈ ಅಜ್ಜಿನೂ ಬೈ, ನನ್ನನ್ನು ಹೇಳಿದ್ರೆ ಬೈತೀಯ, ಯಾರಿಗೂ ಹೇಳ್ಬೇಡ ಅಂಕಲ್ ಓಡೋಗಿರೋದು ಅಂತ ಹೇಳ್ಬಿಟ್ಟು ನನಗೆ ಹೇಳ್ತೀಯ. ಇವಾಗ ಈ ಅಜ್ಜಿ ತಾನೇ ಹೇಳಿದ್ದು ಅಂಕಲ್ ಓಡೋಗಿರೋ ವಿಚಾರನ. ಈಗ ಈ ಅಜ್ಜಿಗೂ ಕ್ಲಾಸ್ ತಗೊಳಮ್ಮ. ನೀನು ಕರ್ಕೊಬರೋದು ಒಂದೇ, ಅದೇನೋ ಅಂತಾರಲ್ಲ ಮಾನ ಮರ್ಯಾದಿನ ಬಿಸಾಕೊಂಡು ಬರೋದು ಒಂದೇ. ನನ್ನ ಮಾನ ಮರ್ಯಾದೆಯಲ್ಲ 3 ಕಾಸು ಕರಾಜು ಮಾಡ್ಬಿಟ್ಟ ಇವನಂತ. ನಾನು ಇಷ್ಟುದ್ದ ಚೋಟದ ಮೋಟದ ಇಲ್ಲ, ನಾನು ಮರ್ಫೋದಿನೇ ಕಡಿತಾನಲ್ಲ ಇವನು. ಸರಿ ಅಜ್ಜಿ, ನನಗೆ ಬೋರ್ ಆಗ್ತಾ ಇದೆ, ನಿನ್ನ ಹತ್ರ ತುಂಬಾ ಬೋರ್ ಆಗ್ತಾ ಇದೆ ಅಜ್ಜಿ. ನೀನು ನನಗೆ ಆಟ ಆಡಕ್ಕೂ ಬಿಡಲ್ಲ ಅಜ್ಜಿ, ತುಂಬಾ ಬೋರ್ ಆಗ್ತಾ ಇದೆ. ನಾನಂತೂ ಹೋಗ್ತೀನಿ ಇಲ್ಲಿಂದ, ನನ್ನ ಮನೆಗೆ ಹೋಗ್ತೀನಿ. ಅಲ್ಲೇ ಅಮ್ಮನ ಹತ್ರನೇ ಲ್ಯಾಪ್ಟಾಪ್ ಅಲ್ಲಿ ಆಟ ಆಡ್ಕೋತೀನಿ. ಬಾಯ್ ಬಾಯ್ ಅಜ್ಜಿ. ಮಾನ ಮರ್ಯಾದೆಯಲ್ಲ ಹರಾಜ್ ಹಾಕಿದ್ಮೇಲೆ ಇದ್ದು ತಾನೇ ಏನ್ ಮಾಡ್ತಾನೆ ಕಳ್ಬಡ್ಡಿ ನನ್ನ ಮಗ. ಹೋದ್ರೆ ಹೋಗ್ಲಿ ಬಿಡು. ಅಯ್ಯೋ, ಇನ್ನೇನೈತೆ ಮರ್ವಾದಿ ಉಳಿಸ್ಕೊಳಕ್ಕೆ? ಎಲ್ಲ ಹೋಯ್ತಲ್ಲ. ಬಂಗಾರಮ್ಮರೇ, ಹಂಗಾರೆ ನಿಮ್ಮ ಒಳಿಯ ಓಡೋಗಿರೋದು ನಿಜನೇ ಅಂತ ಆಯ್ತು. ಅಯ್ಯೋ ರಾಮ, ಯಾಕೆ ಓಡೋದ ಅಂತ? ನಿಮ್ಮಂತ ಮನೆ ಬಿಟ್ಬಿಟ್ಟು ಓಡೋಗಕ್ಕೆ, ನಿಮ್ಮ ಮಗಳನ್ನ ಬಿಟ್ಬಿಟ್ಟು ಓಡೋಗಕ್ಕೆ ಅದು ಎಂತ ಮನ್ಸು ಬರ್ತದೆ? ನಾನು ಕ್ಯಾಮೆ ಐತೆ, ನಿಮ್ ತಾಗೆಲ್ಲ ಮಾತಾಡ್ಕೊಂಡು ಕೂತ್ಕೊಳಕ್ ನಂಗೆ ಟೈಮ್ ಇಲ್ಲ. ನನ್ಗೇನಲ್ಲಿ ಮಾಡಕ್ಕೆ ಕ್ಯಾಮೆ ಇದ್ರಳು ಅಂತ ಅನ್ಕೊಬಿಟ್ರ ನನಗೇನಿಗೆ ಒಂದು ಎತ್ತಿನ ಗಾಡಿ ಅಷ್ಟು ಕ್ಯಾಮೆ ಬಿದ್ದೈತೆ. ಅಯ್ಯೋ ಹೋಗತ್ತ. ದೇವರು ಯಾರನ್ನ ಸುಮ್ಮನೆ ಬಿಡಕ್ಕಿಲ್ಲ. ಮಾಡಿದ ಕರ್ಮ ಎಲ್ಲಿ ಬಿಡ್ತದೆ? ಇವಳು ಮಗಳು ಸೇರ್ಕೊಂಡು ಊರೆಲ್ಲ ಹಾಳು ಮಾಡಾಕ್ಬಿಟ್ರಲ್ಲ. ಇನ್ನು ಎಲ್ಲಿನ ಉದ್ದಾರ ಆಯ್ತಾರ ಬಾ. ಆಳ ಬಿದ್ದೇನೆ ಹೋಗೋದು. ಇವ್ರಿನ ಎಲ್ಲಿ ಉದ್ದಾರ ಆದ್ರು? ಬಡ್ಡಿಗಳು ಬಡ್ಡಿ ದುಡ್ಡು ತಿಂದು 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 ನೆತ್ತಿಗತ್ತಿದ್ದು ರಂಕರ ಸರಿಯಾಗೈತೆ. ದೇವರು ಇವ್ರಿಬ್ರಿಗೂ ಸರಿಯಾಗಿ ಮಾಡವನಿ.